ಹೇ ಹಾಯ್ ಹಲೋ ನಮಸ್ತೆ. ನಾನು ನಿಮ್ ನವೀನ್. ನಾನಿವತ್ತು ಒಂದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗಂತೂ ಎಲ್ಲರೂ ಯೂಟ್ಯೂಬ್ ರೀಲ್ಸ್ ಫೇಸ್ಬುಕ್ ಲೈವ್ ಅಂತ ಎಲ್ಲಾ ಬ್ಯುಸಿ ಆಗಿರ್ತಾರೆ. ಸೊ ಎಲ್ಲರಿಗೂ ಅವ್ರವ್ರ ವಿಡಿಯೋಗಳು ವೈರಲ್ ಆಗ್ಬೇಕು, ತುಂಬಾ ಫೇಮಸ್ ಆಗ್ಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಅಂದ್ರೆ ದ ವಿಡಿಯೋ ಕ್ವಾಲಿಟಿ ಮತ್ತೆ ಸೌಂಡ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿವತ್ತು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇರೋದು ಮೈಕ್. ಸೊ ಯಾವುದೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಮೈಕ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದ್ರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಮತ್ತೆ ಕ್ಲಾರಿಟಿ, ಲೇಟೆನ್ಸಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮತ್ತೆ ನಮ್ಗೆ ಇವಾಗ ಕಡಿಮೆ ಬಡ್ಜೆಟ್ ಅಲ್ಲೂ ಬೇಕಾಗುತ್ತೆ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಾನಿವತ್ತು ನಿಮ್ ಮುಂದೆ ಒಂದ್ ಮೈಕ್ ತರ್ತಾ ಇದ್ದೀನಿ. ಅದ್ಯಾವ್ದಂದ್ರೆ ಡಿಜಿಟೆಕ್ ಕಡೆಯಿಂದ ಡಿಫ್ರೆಂಟ್ ಮಾಡೆಲ್ಸ್ ಅವೈಲಬಲ್ ಇದೆ. ಬಟ್ ನಾನೇನ್ಕೆ ಇದೇ ಮಾಡೆಲ್ ನ ಚೂಸ್ ಮಾಡಿದೀನಿ ಅಂತ ಹೇಳ್ತೀನಿ ಏನಕ್ಕಂತ. ಅಂಡ್ ಇದಕ್ಕಿಂತ ಮುಂಚೆ ನಂದು ಡಿಜಿಟೆಕ್ 1000 ರೂಪೀಸ್ ಮೈಕ್ ನು ಯೂಸ್ ಮಾಡ್ತಾ ಇದ್ದೆ. ಲೈಕ್ ಡೈರೆಕ್ಟ್ ಆಪಲ್ ಮೊಬೈಲ್ ಕನೆಕ್ಟ್ ಮಾಡಿ ಡೈರೆಕ್ಟ್ ಒಂದೇ ಒಂದು ಟ್ರಾನ್ಸ್ಮಿಟರ್ ಇರುವಂತ ಡಿವೈಸ್. ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋದು ಡಿಜಿಟೆಕ್ DWM-102. ಸೊ ನಾನು ಇದು ಕಡಿಮೆ ಬಡ್ಜೆಟ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಇದ್ರದ್ದು ಪ್ರೈಸಿಂಗ್ ಏನು, ಮತ್ತೆ ಫ್ಲಿಪ್ಕಾರ್ಟ್ ಮತ್ತೆ ಅಮೆಜಾನ್ ಅಲ್ಲಿ ಇದು ಪ್ರೈಸ್ ಆಲ್ಮೋಸ್ಟ್ 7,000 to 8,000 9,000 ವರೆಗೂ ತೋರಿಸ್ತಾ ಇರುತ್ತೆ. ಬಟ್ ಇದನ್ನ ಇನ್ನ ಕಡಿಮೆ ಬೆಲೆಗೆ ನಾವು ಬೈ ಮಾಡಬಹುದು. ಅದು ಹೇಗೆ ಏನು, ನಾನೆಷ್ಟು ಪ್ರೈಸ್ಗೆ ಬೈ ಮಾಡಿದೆ, ಆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈ ವಿಡಿಯೋ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಬಿಫೋರ್ ದಟ್ ನಾನು ಈ ಮೈಕ್ ನ ಏನ್ ಚೂಸ್ ಮಾಡಿದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ ಬಿಕಾಸ್ ಆಫ್ ಫೀಚರ್ಸ್. ಸೊ ವಾಟ್ ಎವರ್ ದ ಫೀಚರ್ಸ್ ಏನೇನಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ನೀವು ನೋಡ್ಬೋದು ಇದರಲ್ಲಿ 2-way ಮಾನಿಟರಿಂಗ್, ನೋ ಲೇಟೆನ್ಸಿ, ANC ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್, ಮತ್ತೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್, ಬ್ಲೂಟೂತ್ ಕನೆಕ್ಟಿವಿಟಿ, ಮತ್ತೆ ಡ್ಯುಯಲ್ ಮೈಕ್ ಇರುತ್ತೆ. ಸೊ 2 ಪರ್ಸನ್ಸ್ ಏನೇ ಇಂಟರ್ವ್ಯೂ ಅಥವಾ ಏನಾರ ತಗೋಬೇಕು ಅಂದ್ರೂ ಈಸಿ ಆಗುತ್ತೆ. ಮತ್ತೆ ನಾವು ವಿಡಿಯೋ ರೆಕಾರ್ಡ್ ಮಾಡ್ತಾ ಇಲ್ಲ, ಬರೀ ವಾಯ್ಸ್ ಮಾತ್ರ ರೆಕಾರ್ಡ್ ಮಾಡ್ಕೋಬೇಕು ಅಂದ್ರೆ ಒಂದು ಡಿವೈಸ್ಗೆ ಡೈರೆಕ್ಟ್ ಮೆಮೊರಿ ಕಾರ್ಡ್ ಹಾಕಿ ರೆಕಾರ್ಡು ಕೂಡ ಮಾಡ್ಕೋಬಹುದು. ಸೊ ಬನ್ನಿ ತಡ ಮಾಡಿದ್ರೆ ನಾವು ಇದು ಅನ್ಬಾಕ್ಸಿಂಗ್ ಮಾಡ್ತಾ ಏನೇನ್ ಫೀಚರ್ಸ್ ಇದೆ ಪ್ರತಿಯೊಂದು ಫೀಚರ್ಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವು ಬಾಕ್ಸ್ ನ ಓಪನ್ ಮಾಡೋಣ. ಸೊ ಇದು ಮ್ಯಾಗ್ನೆಟಿಕ್ ಇದು. ಸೊ ಇದು ಓಪನ್ ಮಾಡಿದ್ರೆ ನಮಗೆ ಫಸ್ಟ್ ಮ್ಯಾನ್ಯುಯಲ್ ಸಿಗುತ್ತೆ. ಸೊ ಮ್ಯಾನ್ಯುಯಲ್ಸ್ ಅಲ್ಲಿ ಹೆಂಗೆ ಕನೆಕ್ಟ್ ಮಾಡೋದು ಏನು, ಮತ್ತೆ ವಾರಂಟಿ ಕಾರ್ಡು, ಸೊ ಇದೆಲ್ಲ ಇದ್ರಲ್ಲಿ ಸಿಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ನಮಗೆ ಇರೋದು ಸೊ ನೋಡ್ಬೋದು. ಸೊ ಇದು ಲೈಕ್ ನಾವು ಇವಾಗೆಲ್ಲ ನಾರ್ಮಲ್ ಆಗಿ ಏರ್ಪಾಡ್ ಯೂಸ್ ಮಾಡಬೇಕಾದ್ರೆ ಈ ತರ ಬಾಕ್ಸ್ ಬರುತ್ತೆ ಕಡಿಮೆ ಸೈಜ್ ಅಲ್ಲಿ. ಬಟ್ ಇದು ತುಂಬಾ ಚೆನ್ನಾಗಿದೆ ಡಿಸೈನು. ಸೊ ಇದ್ರಲ್ಲಿ ನೀವು ನೋಡ್ಬೋದು ಇಲ್ಲಿ 2 ಟ್ರಾನ್ಸ್ಮಿಟರು, 1 ರಿಸೀವರ್. ಸೊ ಇದು ನನಗೆ ತುಂಬಾ ಇಷ್ಟ ಆಯ್ತು ಈ ಕಾನ್ಸೆಪ್ಟ್, ಈ ಮಾಡೆಲ್ ಕಾನ್ಸೆಪ್ಟ್. ಯಾಕೆಂದ್ರೆ ಸೊ ನಾರ್ಮಲ್ ಆಗಿ ಬ್ಯಾಟ್ರಿನ ಇದರಲ್ಲೂ ಕೂಡ ಇರುತ್ತೆ, ಇದು ಕೂಡ ಒಂದು ಸ್ವಲ್ಪ ಏನ್ ಅಮೌಂಟ್ ಬ್ಯಾಕಪ್ ಟೈಮ್ ಬರುತ್ತೆ. ಸೊ ಕ್ವಿಕ್ ಆಗಿ ನಾವು ಇದರೊಳಗೆ ಇನ್ಸರ್ಟ್ ಮಾಡೋದ್ರಿಂದ ಇದರಿಂದನೂ ಕೂಡ ಅದು ಚಾರ್ಜ್ ಆಗಿ ಬ್ಯಾಕಪ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಅದೊಂದು ಅಡ್ವಾಂಟೇಜು. ಸೆಕೆಂಡ್ ಥಿಂಗ್ ಏನಂದ್ರೆ ಸೊ ನಾವು ಡೈರೆಕ್ಟ್ ಆಗಿ USB ಕನೆಕ್ಟ್ ಮಾಡೋದ್ರಿಂದ ಇಲ್ಲಿ USB-C ಟೈಪ್ ಇದೆ. C ಟೈಪ್ ಕನೆಕ್ಟ್ ಮಾಡಿ ಅಟ್ ಎ ಟೈಮ್ ನಾವು 3 ಡಿವೈಸ್ ಚಾರ್ಜ್ ಮಾಡ್ಬೋದು. ಅದು ಒಂದು ವೆರಿ ಗುಡ್ ಅಡ್ವಾಂಟೇಜ್ ಅಂತಾನು ಹೇಳ್ಬೋದು ಇದು ಪರ್ಚೇಸ್ ಮಾಡೋದ್ರಿಂದ. ಸೊ ಈ ಡಿವೈಸ್ ಬಿಟ್ರೆ ಮತ್ತೇನಿದೆ ಬಾಕ್ಸ್ ಅಲ್ಲಿ ಅಂತ ನೋಡೋದಾದ್ರೆ ಸೊ ನಿಮ್ಗೆ ಡಿಜಿಟೆಕ್ ಏನೋ ಒಂದು ಆಕ್ಸೆಸರೀಸ್ ಅಂತ ಒಂದು ಸಪ್ರೇಟ್ ಡಿಸೈನ್ ಮಾಡಿ ಕೊಟ್ಟಿದ್ದಾನೆ. ಈ ಆಕ್ಸೆಸರೀಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ಇದ್ರಲ್ಲಿ ನಮ್ಗೆ ಸೊ ಮೇ ಬಿ ಕವರ್ ಕೊಟ್ಟಿದ್ದಾನೆ, ಬ್ಯಾಗ್ ಮೇ ಬಿ ಇದು ಇದನ್ನ ಹೋಲ್ಡ್ ಮಾಡಕ್ಕೆ. ಸೊ ಅದ್ ಬಿಟ್ರೆ ನಮ್ಗೆ ಸೊ ಬೇಗ ಕೇಬಲ್ಸ್ಗಳೆಲ್ಲ ಕೊಟ್ಟಿದ್ದಾನೆ. ಏನೇನ್ ಕೇಬಲ್ ಏನೇನ್ ಯೂಸ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಇದನ್ನ ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಡಿಜಿಟೆಕ್ ಅಂಡ್ ದಿಸ್ ಆಕ್ಸೆಸರಿ ಬಾಕ್ಸ್ ಅಂಡ್ ಯೂಸರ್ ಮ್ಯಾನ್ಯುಯಲ್. ಸೊ ಫಸ್ಟ್ ನಾವು ನೋಡೋದಾದ್ರೆ ಇದು USB to C ನೋಡ್ಬೋದು ನೀವು. USB to C ಇದೆ. ಸೊ ಇದನ್ನ ಮೇ ಬಿ ನಾವು ಡೈರೆಕ್ಟ್ USB ಇಂದ ಡೈರೆಕ್ಟ್ ಇದನ್ನ ಚಾರ್ಜ್ ಮಾಡಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನ USB ಇಚ್ಚೋದ್ರಿಂದ ಕಂಪ್ಲೀಟ್ ಆಗಿ ಆಲ್ ದ ಮಾಡೆಲ್ಸ್ ಅಟ್ ಎ ಟೈಮ್ ನಾವು ಚಾರ್ಜ್ ಮಾಡ್ಬೋದು. ಸೊ ಅದ್ ಬಿಟ್ರೆ ನೆಕ್ಸ್ಟ್ ನಮ್ಗೆ ಸೊ ಈ ಡಿವೈಸ್ ಸಿಗ್ತಾ ಐತೆ. ಇದೇನಂದ್ರೆ ಸೊ ನಾರ್ಮಲ್ ಆಗಿ ಇದು C ಟೈಪ್ ಇದೆ, ಮತ್ತೆ 3.5 ಜಾಕ್ ಇದೆ. ಸೊ ನಾರ್ಮಲ್ ಆಗಿ ನಾವು ಕ್ಯಾಮ್ರಾ ಮುಖಾಂತರ ನಾವು ರೆಕಾರ್ಡ್ ಮಾಡ್ತೀವಿ ವಿಡಿಯೋನ, ಅಲ್ಲಿ ನಾವು ವಾಯ್ಸ್ ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ನಾರ್ಮಲ್ ಆಗಿ ಕ್ಯಾಮ್ರಾದಲ್ಲಿ 3.5 ಜಾಕ್ ಇರುತ್ತೆ. ಸೊ ಅದನ್ನ ಇನ್ಸರ್ಟ್ ಮಾಡಿ ಇದನ್ನ ನಾವು ಈ ಟ್ರಾನ್ಸ್ಮಿಟರ್ ಏನಿದೆ, ಸಾರಿ ರಿಸೀವರ್ಸ್ ಏನಿದೆ
ಅದಕ್ಕೆ ಕನೆಕ್ಟ್ ಮಾಡೋದ್ರಿಂದ ನಾವು ನೋಡ್ಬೋದು. ಇದನ್ನ ರಿಸೀವರ್ಗೆ ಕನೆಕ್ಟ್ ಮಾಡ್ತೀವಿ, ಇದನ್ನ ಮೊಬೈಲ್ ಕ್ಯಾಮ್ರಾ ಕನೆಕ್ಟ್ ಮಾಡೋದ್ರಿಂದ ಅಲ್ಲಿ ಕೂಡ ರೆಕಾರ್ಡ್ ಮಾಡ್ಬೋದು. ಅದೊಂದು ಆಪ್ಷನ್, ಅದಕ್ಕೆ ಈ ಕೇಬಲ್ ಯೂಸ್ ಮಾಡ್ತಾರೆ. ಸೊ ಸೆಕೆಂಡ್ ಥಿಂಗ್ ಏನಂದ್ರೆ, ಸೊ ಈ ಥರದ್ದು 2 ಕೇಬಲ್ ಇದೆ. ಸೊ 2 ಕೇಬಲ್ ಇದೆ. ಅದು ಬಿಟ್ರೆ ನಿಮಗೆ C2 ಲೈಟ್ನಿಂಗ್ ಚಾರ್ಜಿಂಗ್, ಲೈಕ್ ಆಪಲ್ ಮೊಬೈಲ್ ಕನೆಕ್ಟಿವಿಟಿ. ಸೊ ನೀವು ಆಪಲ್ ಮೊಬೈಲಿಂದ ರೆಕಾರ್ಡ್ ಮಾಡಬೇಕು ಅಂದರೆ, ಸೊ ಇದನ್ನು ನೀವು ರಿಸೀವರ್ಗೆ ಕನೆಕ್ಟ್ ಮಾಡ್ತೀರಾ, ಅದಾದಮೇಲೆ ಆಪಲ್ ಮೊಬೈಲ್ಗೆ ಕನೆಕ್ಟ್ ಮಾಡ್ತೀರಾ. ಸೊ ಇದು ಕೂಡ ಆಪಲ್ ಮೊಬೈಲ್ ಇಂದನೂ ಕೂಡ ರೆಕಾರ್ಡ್ ಮಾಡ್ಬೋದು. ಸೊ ಥರ್ಡ್ ಆಪ್ಷನ್ನು, ಸೊ ನಮ್ದು ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಇವನ್ ರೀಸೆಂಟ್ ಆಗಿ ಬಿಟ್ಟಿರೋ ಆಪಲ್ 15 Pro ಅಲ್ಲಿ ನಮಗೆ C ಟೈಪ್ ಇದೆ ಅದರ್ ಸೈಡು ಕೂಡ. ಸೊ ಅಲ್ಲಿ ಯೂಸ್ ಮಾಡಬೇಕು ಅಥವಾ ಬೇರೆ C ಟೈಪ್ ಮೊಬೈಲ್ಗಳಿಂದ ರೆಕಾರ್ಡ್ ಮಾಡಬೇಕು ಅಂದಾಗ, ಸೊ ಮೊಬೈಲ್ಗೆ C ಟೈಪು, ಸೊ ಇದಕ್ಕೆ ಇಲ್ಲಿ C ಟೈಪ್ನ ಕನೆಕ್ಟ್ ಮಾಡ್ಬೋದು ರಿಸೀವರ್ಗೆ. ಸೊ ಇದೊಂದು ಕೇಬಲ್ ಇದೆ. ಸೊ ಅದು ಬಿಟ್ಟರೆ ನಿಮಗೆ ಸೊ ಇದು ಇದೇನಂದರೆ ಲೈಕ್ ನಾಯ್ಸ್ ಏನಿರುತ್ತೆ, ದ ವಾಯ್ಸ್ ಕ್ವಾಲಿಟಿ ಕ್ಲಿಯರ್ ಆಗಿ ಬರಬೇಕು ಅಂದ್ಬಿಟ್ಟು ಸಮ್ ಸ್ಪಾಂಜ್ ಕೈಂಡ್ ಆಫ್ ಥಿಂಗ್ ಕೊಟ್ಟಿದ್ದಾನೆ. ಇದನ್ನ ಮೇ ಬಿ ಈ ಥರ ಇದಕ್ಕೆ ಅಟ್ಯಾಚ್ ಮಾಡ್ಬೋದು ಅನ್ಸುತ್ತೆ. ಅದು ಹಿಂಗೆ ಏನು ಅಂತ ನಾನು ಗೋಯಿಂಗ್ ಫಾರ್ವರ್ಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೇ ಬಿ ಹಿಂಗೆ ಈ ಥರ ಮ್ಯಾಗ್ನೆಟಿಕ್ ಸೆನ್ಸರ್ ಇರೋದ್ರಿಂದ ಇದ್ರ ಮೇಲೆ ಹಾಕ್ಬಿಟ್ಟು ನಾವು ರೆಕಾರ್ಡ್ ಮಾಡೋದ್ರಿಂದ ನಾಯ್ಸ್ ಕ್ಯಾನ್ಸಲೇಷನ್ ಈಸಿ ಆಗುತ್ತೆ. ಸೊ ಆ ಥರದ್ದು 2 ಕೊಟ್ಟಿದ್ದಾನೆ. 2 ಟ್ರಾನ್ಸ್ಮಿಟರ್ ಇರೋದ್ರಿಂದ ನಮಗೆ 2 ಸ್ಪಾಂಜ್ಗಳು ಕೊಟ್ಟಿದ್ದಾನೆ. ಸೊ ಅದಲ್ದಲೆ ನಮಗೆ ಇನ್ನು ನೋಡೋದಾದರೆ ಹೆಡ್ಫೋನ್ ಕೂಡ ಕೊಟ್ಟಿದ್ದಾನೆ. ಹೆಡ್ಫೋನ್ ಏನಕ್ಕೆ ಅಂದರೆ, ಸೊ ಪ್ರಾಬಲಿ ಏನಾಗುತ್ತೆ ನಮಗೆ ಅಂದರೆ, ಸೊ ನಾವು ರೆಕಾರ್ಡ್ ಮಾಡ್ತಾ ಇರ್ತೀವಿ, ನಮ್ಮ ಕ್ವಾಲಿಟಿ ಯಾವ ಥರ ಬರ್ತೈತೆ ಏನು ಬರ್ತೈತೆ ಅಂತ ನಾವು ಅಲ್ಲೇ ಅಟ್ ಎ ಟೈಮ್ ನಾವು ತಿಳ್ಕೊಬೇಕು ಅಂದಾಗ ಅಲ್ಲೇ ಇವನ್ ರಿಸೀವರಲ್ಲೂ ಕೂಡ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಅಲ್ಲೇ ನಾವು ಕೇಳಿಸ್ಕೋಬೋದು ಯಾವ ಥರ ಬರ್ತೈತೆ ಏನು ಅಂತ. ಸೊ ಇದಿಷ್ಟು ಆಕ್ಸೆಸರೀಸ್ ಬಗ್ಗೆ ಹೇಳ್ಬೋದು. ಲೈಕ್ 1 ಪೀಸು, 2 ಪೀಸ್, 3, 4, 5, 6, 7, 8, 9 ಆಲ್ಮೋಸ್ಟ್ 9 ಪೀಸಸ್ ಆಫ್ ಆಕ್ಸೆಸರೀಸ್, ಕೇಬಲ್ಸ್ ಇದೆಲ್ಲ ಬರ್ತೈತೆ ಇದರಲ್ಲಿ. ತುಂಬ ಗುಡ್ ಅನ್ಸ್ಬೋದು. ಲೈಕ್ ಅವನು ಎಲ್ಲದಕ್ಕೂ ಎಲ್ಲ ಡಿವೈಸಲ್ಲೂ ರೆಕಾರ್ಡ್ ಮಾಡುವಂಥ ಒಂದು ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾನೆ. ಇಟ್ ಈಸ್ ರಿಯಲಿ ಗುಡ್. ಇವನ್ ಪ್ರೊವೈಡಿಂಗ್ 2 ಹೆಡ್ಫೋನ್ಸ್, ಯಾಕೆಂದರೆ 2 ಟ್ರಾನ್ಸ್ಮಿಟರ್ ಇರೋದ್ರಿಂದ 2 ಹೆಡ್ಫೋನ್ ಪ್ರೊವೈಡ್ ಮಾಡಿರೋದು ರಿಯಲಿ ಗುಡ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಆಕ್ಸೆಸರೀಸ್ ಬಗ್ಗೆ. ನೆಕ್ಸ್ಟ್ ನಾವು ಕನೆಕ್ಟಿವಿಟಿ ಯಾವ ಥರ ಹೆಂಗೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದು ಚಾರ್ಜಿಂಗ್ ಕೇಸ್. ಸೊ ಚಾರ್ಜಿಂಗ್ ಕೇಸಲ್ಲಿ ನೀವು ನೋಡ್ಬೋದು, ಇಲ್ಲಿ ಇಂಡಿಕೇಶನ್ಸ್ ಕೂಡ ಇದೆ, ಎಷ್ಟು ಚಾರ್ಜಿಂಗ್ ಲೆವೆಲ್ ಇದೆ, ಎಷ್ಟು ಚಾರ್ಜ್ ಆಗ್ತೈತೆ ಏನಾಗ್ತೈತೆ ಅನ್ನೋದನ್ನು ಇನ್ಫಾರ್ಮೇಶನ್ ಕೂಡ ಇದೆ. ಮತ್ತೆ ಇಲ್ಲಿ ದ ಪ್ಲೇಸ್ಮೆಂಟ್ ವೈಸು ನೋಡ್ಬೋದು. ಇಲ್ಲಿ ಪ್ಲೇಸ್ಮೆಂಟ್ಗೆ ನಮಗೆ ಇದು ಬಂದು ಟ್ರಾನ್ಸ್ಮಿಟರ್ಗೆ ಸಪ್ರೇಟ್ ಪೌಚ್ ಇದೆ ಆ್ಯಂಡ್ ರಿಸೀವರ್ಗೆ ಸಪ್ರೇಟ್ ಪೌಚ್ ಇದೆ. ನಾವು ಮಿಸ್ ಮ್ಯಾಚ್ ಆಗುತ್ತೆ ಅಂದರೆ ಆಗಲ್ಲ ಆ ಥರ, ಯಾಕೆಂದರೆ KVT ಹೆಂಗೆ ಕ್ರಿಯೇಟ್ ಮಾಡಿದ್ದಾನೆ ಅದು ಅಲ್ಲಿ ಓನ್ಲಿ ಟ್ರಾನ್ಸ್ಮಿಟರ್ ಅಷ್ಟೇ ಇನ್ಸರ್ಟ್ ಮಾಡೋಕ್ಕಾಗುತ್ತೆ. ಸೊ ಅದು ಒಂದು ವೆರಿ ಗುಡ್ ಅಡ್ವಾಂಟೇಜು. ಸೊ ನೆಕ್ಸ್ಟ್ ಹೇಳೋದಾದರೆ ಫಸ್ಟು ರಿಸೀವರ್ ಬಗ್ಗೆ ಮಾತಾಡೋಣ. ಸೊ ರಿಸೀವರ್, ಸೊ ಇದೇ ಡಿವೈಸ್ನ ನಾವು ನಾರ್ಮಲ್ ಆಗಿ ನಮ್ಮ ಯಾವುದೇ ರೀತಿಯ ಕ್ಯಾಮ್ರಾ ಆಗಲಿ, ಮೊಬೈಲ್ ಫೋನ್ ಆಗಲಿ, ಇದು ರಿಸೀವ್ ಮಾಡುತ್ತೆ. ಈ ಡಿವೈಸ್ನ ನಾವು ಕ್ಯಾಮ್ರಾ ಹತ್ರ ಮೊಬೈಲ್ ಹತ್ರ ಕನೆಕ್ಟ್ ಮಾಡ್ತೀವಿ ಆ್ಯಸ್ ಯೂಶುವಲ್. ಇದ್ರಲ್ಲಿ ಏನೇನಿದೆ ಅಂದರೆ ಇಲ್ಲೇ ನೋಡ್ಬೋದು 2 C ಟೈಪ್ ಆಪ್ಷನ್ಸ್ ಇದೆ. ಒಂದು ನಾವು ನೆಕ್ಸ್ಟ್ ಡಿವೈಸ್ಗೆ, ರೆಕಾರ್ಡಿಂಗ್ ಡಿವೈಸ್ಗೆ ಕನೆಕ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಇನ್ನೊಂದು C ಟೈಪ್ ಬಂದು ಅಟ್ ಎ ಟೈಮ್ ಯು ಕ್ಯಾನ್ ಲಿಸನ್ ಲೈಕ್ ವಾಟ್ ಹ್ಯಾಪ್ನಿಂಗ್ ಅಂತ, ಕ್ವಾಲಿಟಿ ಯಾವ ಥರ ಇದೆ ಅಂತ. ಓಕೆ, ಸೊ ಇವಾಗ ನಾನು ಟರ್ನ್ ಆನ್ ಮಾಡಿ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ. ಫಸ್ಟು ನಾವು ರಿಸೀವರ್ ಏನಿದೆ, ಆ ರಿಸೀವರ್ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡೋದಿದೆ, ಯಾಕೆಂದರೆ ಟು ಮಚ್ ಫೀಚರ್ಸ್ ಇದೆ ಅಂತ ಅನಿಸ್ತಾ ಇದೆ ಇದರಲ್ಲಿ. ಸೊ ಫಸ್ಟ್ ಏನಂದರೆ ಇದರಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ನಿಮಗೆ there are 3 ಮೋಡ್ಸ್ ಇದೆ. ಒಂದು ANC, M ಮತ್ತು ಎಕೋ ಮೋಡ್ ಅಂತ. ANC ಬಂದು ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್ನು, ಎಕೋ ಮೋಡು. ಸೊ ಎಕೋ ಮೋಡ್ ಅಂದರೆ ನಾರ್ಮಲ್ ಆಗಿ ನೀವು ಸಾಂಗ್ ಆಡಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕಾದ್ರೆ, ಸೊ ಎಕೋ ಮೋಡ್ ಆನ್ ಮಾಡೋದ್ರಿಂದ ವಾಯ್ಸು, ಆ ಸಾಂಗ್ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ M ಅಂದರೆ ಮೋಡ್, ಡಿಫ್ರೆಂಟ್ ಮೋಡ್ಗೆ ಚೇಂಜ್ ಓವರ್ ಮಾಡ್ಕೊಳ್ಳೋಕ್ಕೆ M ಮೋಡ್ ಯೂಸ್ ಆಗುತ್ತೆ. ಸೊ ನಾನು ಹೇಳ್ದಂಗೆ ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನಿಮಗೆ ಎಕೋ ಮೋಡ್, ANC ಮೋಡ್, ಮೈಕ್ 1, ಮೈಕ್ 2 ಅಂತ ಆಪ್ಷನ್ಸ್ ಇದೆ. ಸೊ ಏನಪ್ಪ ಅದು ಅಂದರೆ ಫಸ್ಟ್ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೈಕ್ 1 ಮತ್ತು ಮೈಕ್ 2. ಸೊ ನಾವು ಬಿಫೋರ್ ದಟ್ ನಾನು ಅದು ಟರ್ನ್ ಆನ್ ಮಾಡಿ ಹೇಳ್ತೀನಿ ಹಿಂಗೆ ಅಂತ. ಸೊ ನಾನು M ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಇದು ಪವರ್ ಆನ್ ಆಗುತ್ತೆ. ಸೊ ಕ್ಲಿಕ್ ಮಾಡಿ ಹೋಲ್ಡ್ ಮಾಡಿದ್ದೀನಿ. ಹೋಲ್ಡ್ ಮಾಡಿದಾಗ ನೀವು ನೋಡ್ಬೋದು
ಡಿವೈಸ್ ಪವರ್ ಆನ್ ಆಗಿದೆ. ಪವರ್ ಆನ್ ಆದಾಗ ನಿಮಗೆ ಒಂದು ಲೈಟ್ ಸಾಲಿಡ್ ಆನ್ ಆಗಿದೆ, ಇನ್ನೊಂದು ಬ್ಲಿಂಕ್ ಆಗ್ತಾ ಇದೆ. ಬ್ಲಿಂಕ್ ಆಗ್ತಾ ಇದೆ ಅಂದ್ರೆ ವೇಟಿಂಗ್ ಫಾರ್ ದ ಪೇರಿಂಗ್, ಟ್ರಾನ್ಸ್ಮಿಟರ್ ಕಡೆಯಿಂದ ಪೇರ್ ಆಗಕ್ಕೆ ವೆಯ್ಟ್ ಮಾಡ್ತಾ ಇದೆ. ಸೊ ನನ್ನ ಹತ್ರ ಇನ್ನೊಂದು ಟ್ರಾನ್ಸ್ಮಿಟರ್ ಇದೆ. ಟ್ರಾನ್ಸ್ಮಿಟರ್ನ ನಾನು ಪವರ್ ಆನ್ ಮಾಡ್ತೀನಿ, ನೋಡ್ಬೋದು. ಪ್ರೆಸ್ ಮಾಡ್ತಾ ಇದೀನಿ, ಪವರ್ ಆನ್ ಆಯಿತು. ಪವರ್ ಆನ್ ಮಾಡಿದಾಗ ನಿಮಗೆ ಸಾಲಿಡ್ ಬ್ಲೂ ಬರ್ತಾ ಇದೆ, ಇದರಲ್ಲೂ ಸಾಲಿಡ್ ಬ್ಲೂ ಬರ್ತಾ ಇದೆ. ಇಟ್ ಮೀನ್ಸ್ ದಟ್ ಇಟ್ ಕನೆಕ್ಟ್ ಆಗಿದೆ ಅಂತ. ಸೊ ಕನೆಕ್ಟ್ ಆದ್ಮೇಲೆ ನಿಮ್ಗೆ ಯಾವ ತರ ಇಂಡಿಕೇಶನ್ಸ್ ಬರ್ತಾ ಇದೆ ನೋಡ್ಬೋದು. ಮೈಕ್ 1 ಮೈಕ್ 2 ಅಲ್ಲಿ ನಿಮ್ಗೆ ಬ್ಲಿಂಕ್ ಆಗ್ತಾ ಇದೆ. ಸೊ ಮೈಕ್ 1 ಮೈಕ್ 2 ಏನಕ್ಕಂದ್ರೆ, ಸೊ ವಾಲ್ಯೂಮ್ ಎಷ್ಟು ವ್ಯಾಲ್ಯೂಮು ಇದೆ, ವಾಲ್ಯೂಮ್ ಇದೆ ಮೈಕ್ 1 ಮತ್ತೆ ಮೈಕ್ 2 ಅಲ್ಲಿ ಅಂತ. ಸೊ ಆ ವಾಲ್ಯೂಮ್ನ ನಾವು, ಸೊ ಇದರಲ್ಲಿ ನಾವು ಇನ್ಕ್ರೀಸ್ ಮಾಡೋದು, ವಾಲ್ಯೂಮ್ ಬಟನ್ ಇದೆ, ವಾಲ್ಯೂಮ್ ಬಟನ್ ಇಂದ ಇನ್ಕ್ರೀಸ್ ಮಾಡೋದ್ರಿಂದ ಸೊ ಇಲ್ಲಿ ನಾವು ಏನು ಕ್ಯಾಪ್ಚರ್ ಆಗುತ್ತೆ ವಾಯ್ಸ್, ಅದರದ್ದು ಇನ್ಕ್ರೀಸ್ ಅಥವಾ ಡಿಕ್ರೀಸ್ನ ನಾವು ಮಾಡ್ಕೋಬಹುದು. ಸೊ ಅದು ಬಂದು ನಮಗೆ ಮೈಕ್ 1 ಅಂಡ್ ಮೈಕ್ 2. ಸೊ ಇವನ್ ಮೋಡ್ ಮೇಲೆ ಕ್ಲಿಕ್ ಮಾಡಿ, ಸೊ ಇಲ್ಲಿ ಇನ್ಕ್ರೀಸ್ ಅಂತ ಕೊಟ್ರೆ ನೋಡ್ಬೋದು ನೀವು, ಇನ್ಕ್ರೀಸ್ ಅಥವಾ ಡಿಕ್ರೀಸ್ನ ಮಾಡ್ಕೋಬಹುದು. ಸೊ ಅದು ಆ ಆಪ್ಷನ್ಸ್ ಬಂದು ಮೈಕ್ 1 ಮೈಕ್ 2. ನೆಕ್ಸ್ಟ್ ಬಂದು ANC ಮತ್ತೆ ಎಕೋ ಮಾಡು. ANC ಮತ್ತೆ ಎಕೋ ಮಾಡ್ನು ಕೂಡ ಮೋಡ್ ಚೇಂಜ್ ಮಾಡ್ಬೋದು. ಎಮ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನೆಕ್ಸ್ಟ್ ಇವಾಗ ಏನ್ ಹೋಗ್ತು ಅಂದ್ರೆ ANC ಹೋಯ್ತು. ಸೊ ANC ಅಂದ್ರೆ ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್. ಸೊ ಅದ್ರದ್ದು ಎಷ್ಟು ಕ್ಯಾನ್ಸಲ್ ಆಗಬೇಕು, ಕಂಪ್ಲೀಟ್ ಝೀರೋ ನಾಯ್ಸ್ ಬರಬೇಕಾ ಅಥವಾ ಮೀಡಿಯಂ ಇದ್ರೆ ಓಕೆನಾ ಅಥವಾ ಸಮ್ ನಾಯ್ಸ್ ಆ್ಯಡ್ ಆದ್ರೆ ಡಿಪೆಂಡ್ಸ್ ಆನ್, ಅದು ಕೂಡ ನಾವು ಚೇಂಜ್ ಮಾಡ್ಕೋಬಹುದು. ಮತ್ತೆ ಎಕೋ ಮೋಡು ಎಮ್ ಅಂತ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಎಕೋ ಮೋಡ್ಗೆ ಅದು ಜಂಪ್ ಆಯ್ತು. ಸೊ ಎಕೋ ಮಾಡೋದು ಏನಂದ್ರೆ, ಎಕೋ ಮೋಡ್ ಕಂಟ್ರೋಲ್ ಮಾಡೋದ್ರಿಂದ ಆ ಎಕೋ ಏನ್ ಬರುತ್ತೆ ನಾವು ಮಾತಾಡಿದಾಗ ಅದ್ರದ್ದು ಲೆವೆಲ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಇದಿಷ್ಟು ಈ ರಿಸೀವರ್ ಅಲ್ಲಿರೋ ಆಪ್ಷನ್ಸ್ ವೆರಿ ಗುಡ್ ಅಂತ ಅನ್ಸ್ಬೋದು. ನಾನು ಇದನ್ನ ಕನೆಕ್ಟ್ ಮಾಡು ಕೂಡ ಯಾವ ತರ ಬರುತ್ತೆ ಅಂತ ಇದ್ರ ಮುಖಾಂತರನೇ ಕ್ಯಾಪ್ಚರ್ ಮಾಡು ಕೂಡ ನಿಮ್ಗೆ ಹೇಳ್ತೀನಿ. ಅದ್ ಬಿಟ್ರೆ ನೆಕ್ಸ್ಟ್ ಬಂದು ನಿಮ್ಗೆ ಟ್ರಾನ್ಸ್ಮಿಟರ್ ನಿಮ್ಗೆ 2 ಬಟನ್ ಇರುತ್ತೆ, ಒಂದು ಮತ್ತೆ ವಾಲ್ಯೂಮ್ ಕಂಟ್ರೋಲ್. ಇದು ಇನ್ಕ್ರೀಸ್ ಅಥವಾ ರೊಟೇಟ್ ಮಾಡೋದ್ರಿಂದ ನಿಮ್ಗೆ ವ್ಯಾಲ್ಯೂಮ್ನ ಕಂಟ್ರೋಲ್ ಮಾಡ್ಬೋದು. ಸೆಕೆಂಡ್ ಒಂದು ಪವರ್ ಬಟನ್, ಇದು ಪ್ರೆಸ್ ಮಾಡಿ ಹೋಲ್ಡ್ ಮಾಡೋದ್ರಿಂದ ಆನ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ. ಸೊ ಅದಲ್ದಲ್ಲೇ ಇದರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಏನಂದ್ರೆ, ಇದರಲ್ಲಿ 2 ಮೈಕ್ ಇಂದ ಅದು ಕ್ಯಾಪ್ಚರ್ ಆಗುತ್ತೆ, 2 ಮೈಕ್ ಇರುತ್ತೆ. ಮತ್ತೆ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ, ಸೈಡಲ್ಲಿ ನೋಡ್ಬೋದು ನಮಗೆ ಸಿ ಟೈಪ್ ಆಪ್ಷನ್ ಇದೆ ಮತ್ತೆ ಮೆಮೊರಿ ಕಾರ್ಡ್ ಆಪ್ಷನ್ ಇದೆ. ಮೆಮೊರಿ ಕಾರ್ಡ್ ಆಪ್ಷನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಯಾಕೆಂದ್ರೆ, ಸೊ ಸಿ ಟೈಪ್ ಅಂದ್ರೆ ನಾನು ಹೇಳ್ಬೋದು ಹೆಡ್ಫೋನ್ ಕನೆಕ್ಟ್ ಮಾಡಿ ನಮ್ಮ ವಾಯ್ಸ್ ಯಾವ ತರ ಬರ್ತಾ ಇದೆ, ಈ ಎಕೋ ಮಾಡಲ್ಲಿ ಎಕೋ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ, ಅಥವಾ ANC ಮಾಡಲ್ಲಿ ಯಾವ ತರ ಕ್ಲಾರಿಟಿ ಇದೆ ಅಂತ ಕೂಡ ತಿಳ್ಕೊಬೋದು. ಅದಲ್ದಲ್ಲೇ ಸೊ ನೆಕ್ಸ್ಟ್ ಥಿಂಗ್ ಅಂದ್ರೆ ಮೆಮೊರಿ ಕಾರ್ಡ್. ಏನಪ್ಪಾ ಅಂದ್ರೆ ಮೆಮೊರಿ ಕಾರ್ಡ್ ವೆರಿ ಇಂಟ್ರೆಸ್ಟಿಂಗು. ಓಕೆ, ನಮ್ಮ ಹತ್ರ ರಿಸೀವರ್ ಇದೆ. ಈ ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡಿ ನಾವು ರೆಕಾರ್ಡ್ ಮಾಡೋದ್ರಿಂದ ನಮಗೆ ರಿಸೀವರ್ ಅವಶ್ಯಕತೆನೂ ಇರಲ್ಲ, ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಅವಶ್ಯಕತೆನೂ ಇರಲ್ಲ. ಜಸ್ಟ್ ಲೈಕ್ ಎ ರೆಕಾರ್ಡಿಂಗ್ ಡಿವೈಸ್ ತರ ವರ್ಕ್ ಆಗುತ್ತೆ. ಸೊ ಇದೊಂದು ಡಿವೈಸ್ ಇಟ್ಕೊಂಡು ನಾವೇನಾರ ರೆಕಾರ್ಡ್ ಮಾಡಬೇಕು ವಾಯ್ಸ್ ಅಂದ್ರೆ ಡೈರೆಕ್ಟ್ ಆಗಿ ಕೂಡ ರೆಕಾರ್ಡ್ ಮಾಡ್ಕೋಬಹುದು. ಸೊ ಅದು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಓಕೆ, ನಾವಿವಾಗ ರಿಸೀವರ್ನ ನಾವು ಅಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ನಾನಿದು ಟ್ರಾನ್ಸ್ಮಿಟ್ರ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಇವಾಗೇನು ವಾಯ್ಸ್ ನಿಮಗೆ ಬರ್ತಾ ಐತೆ ಇದು ಆ್ಯಕ್ಚುಯಲ್ ಈ ಇಂದ ವಾಯ್ಸು. ಮತ್ತು ನೀವು ನೋಡ್ಬೋದು ಇಲ್ಲಿ ನಾನು ಯಾವ ಮೋಡ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಸೊ ಮೋಡ್ ನೋಡ್ಬೋದು, ನಾನು ಎಕೋ ಮೋಡ್ ಮತ್ತು ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್ನ ಆಫ್ ಮಾಡಿದ್ದೀನಿ. ನೀವು ನೋಡ್ಬೋದು ಆಫ್ ಮಾಡಿದ್ದೀನಿ, ಓನ್ಲಿ ಮೈಕ್ ಸೌಂಡ್ ಮಾತ್ರ ಬರ್ತಾ ಐತೆ. ಸೊ ಇವಾಗ ನಾನು ಎಕೋ ಮೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್ನ ಎನೇಬಲ್ ಮಾಡ್ತಾ ಇದ್ದೀನಿ. 1 ಪಾಯಿಂಟ್ ಎನೇಬಲ್ ಮಾಡಿದ್ದೀನಿ ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್ನು. ಸೊ ನೀವು ಇವಾಗ ನೋಡ್ಬೋದು ಇವಾಗ ವಾಯ್ಸ್ ಯಾವ ಥರ ಬರ್ತೈತೆ ಅಂದರೆ, ಇದು ಔಟ್ಸೈಡ್ ಎನ್ವಿರ್ನಮೆಂಟು. ಸೊ ಔಟ್ಸೈಡಲ್ಲಿ ಇವನ್ ವೆಹಿಕಲ್ಸ್ ಎಲ್ಲ ಮೂವ್ ಆಗ್ತೈತೆ, ಅದ್ರ ಸೌಂಡ್ ಬರ್ತೈತೆ. ಬಟ್ ಆಂಬಿಯಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಯಾವ ರೀತಿ ವರ್ಕ್ ಆಗ್ತೈತೆ ಅಂತ ಮೇ ಬಿ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಾನು ಎಕೋ ಮೋಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇದರಲ್ಲಿ ನೀವು ನೋಡ್ಬೋದು ಎಕೋ ಮೋಡ್ ಆಫ್ ಇದೆ. ಆಸ್ ಆಫ್ ನಾವು ಎಕೋ ಮೋಡ್ ಆಫ್ ಇದೆ. ಇವಾಗ ಎಕೋ ಮೋಡ್ ಆನ್ ಮಾಡ್ತೀನಿ. ಓಕೆ, 1 ಪಾಯಿಂಟ್ ಬಂತು. ಇವಾಗ ನನ್ನ ವಾಯ್ಸ್ ಯಾವ ಥರ ಎಕೋ ಮೋಡ್ 2ಗೆ ಆನ್ ಮಾಡಿದ್ದೀನಿ. ಇವಾಗ ನೀವು ಕೇಳಿಸ್ಕೋಬೋದು ವಾಯ್ಸ್ ಯಾವ ಥರ ಬರುತ್ತೆ ಅಂತ. ನಮ್ಮ ವಾಯ್ಸಲ್ಲಿ ಎಕೋ ಆಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನು ಸಾಂಗ್ ಅಥವಾ ಏನಾದರೂ ಪ್ಲೇ ಮಾಡ್ತಾ ಇದ್ರೆ ಅಥವಾ ನಾವೇನಾರ ಹಾಡ್ ಆಗ್ತಾ ಇದ್ರೆ ಅವಾಗ ಸ್ವಲ್ಪ ಎಕೋ ಮೋಡ್ ಆಡ್ ಮಾಡೋದ್ರಿಂದ ನಮ್ಮ ವಾಯ್ಸ್ ಕ್ಲಾರಿಟಿ ಮತ್ತೆ ಸೌಂಡ್ ಕ್ಲಿಯರ್ ಆಗಿರುತ್ತೆ. ಸೊ ಅದಲ್ಲದೆ ನಾನು ನಿಮ್ಗೆ ಹೇಳಿದ್ದೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇದೆ, ಕರೋಕೆ ಮೋಡ್ ಅಂತ. ಸೊ ಅದ್ರಲ್ಲಿ ಏನಪ್ಪಾ ಅಂದ್ರೆ ನನ್ನ ಹತ್ರ ಇನ್ನೊಂದು ಮೊಬೈಲ್ ಇದೆ. ಇದ್ರಲ್ಲಿ ನಾನು ಆ ಡಿವೈಸ್ಗೆ ಬ್ಲೂಟೂತ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಇದ್ರಲ್ಲಿ ಏನಿದೆ, ಇದ್ರಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ಬ್ಲೂಟೂತ್ ಆನ್ ಆಗುತ್ತೆ. ಬ್ಲೂಟೂತ್ ಆನ್ ಆದಾಗ
ನಾನು ಇದರಿಂದ ಬ್ಲೂಟೂತ್ನ ಕನೆಕ್ಟಿವಿಟಿ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. DM102 ಅಂತ, DM102 ದಟ್ ಇಸ್ ಕನೆಕ್ಟ್ ಆಗಿದೆ ಆಕ್ಚುಲಿ ಇವಾಗ. ಸೊ ಇದರಿಂದ ನಾನು ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಸೊ ಕರೋಕೆ ಮೋಡ್ ಅಂತ ಏನು ಹೇಳಿದೆ, ಸೊ ಅದು ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಅಥವಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ ಥರ ಹಾಕೋದ್ರಿಂದನೂ ಕೂಡ ಇವಾಗ ನಾನು ಮೊಬೈಲಲ್ಲಿ ಒಂದು ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ, ಅದು ಆಟೋಮೆಟಿಕ್ ಆಗಿ ರಿಸೀವರ್ ಇಂದ ಅದು ಕ್ಯಾಪ್ಚರ್ ಆಗುತ್ತೆ. ಯಾಕೆಂದ್ರೆ ಥ್ರೂ ಬ್ಲೂಟೂತ್ ಕನೆಕ್ಟಿವಿಟಿ ಅದು ಕನೆಕ್ಟ್ ಆಗುತ್ತೆ. ಸೊ ನನ್ನ ವಾಯ್ಸ್ ಏನ್ ಮಾತಾಡ್ತಾ ಇದ್ದೀನೋ ಅದು ಕೂಡ ರೆಕಾರ್ಡ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಸಮ್ ಟೈಮ್ಸ್ ನಾವು ಇಲ್ಲಿ ವ್ಯಾಲ್ಯೂಮ್ ಡಿಕ್ರೀಸ್ ಮಾಡ್ತಾ ಇದ್ದೀನಿ, ಮೇ ಬಿ ಅಲ್ಲೂ ನಿಮಗೆ ಡಿಕ್ರೀಸ್ ಆಗುತ್ತೆ. ಇದಕ್ಕೆ ಏನು ಅಡ್ವಾಂಟೇಜ್ ಅಂದ್ರೆ, ಸಮ್ ಟೈಮ್ಸ್ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಏನಾರ ಬರ್ತಾ ಇರಬೇಕು, ಅವಾಗ ನಾನು ಮಾತಾಡ್ತೀನಿ ಅನ್ನೋದಾದ್ರೆ ಮೊಬೈಲಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆನ್ ಮಾಡಿಕೊಂಡು ನೀವು ಮಾತಾಡೋದ್ರಿಂದ ಎರಡು ಸಿಂಕ್ ಆಗುತ್ತೆ. ಅಂಡ್ ಸೆಕೆಂಡ್ ಥಿಂಗ್ ಏನಂದ್ರೆ ಕರೋಕೆ ಮೋಡ್. ಸೊ ಮೊಬೈಲಲ್ಲಿ ನೀವು ಯಾವ್ದಾರ ಒಂದು ಕರೋಕೆ ಮ್ಯೂಸಿಕ್ ನ ಪ್ಲೇ ಮಾಡ್ಕೊಂಡು ಈ ಮೈಕ್ ಯೂಸ್ ಮಾಡ್ಕೊಂಡು ನೀವು ಸಾಂಗ್ ನ ಪ್ಲೇ ಮಾಡೋದ್ರಿಂದ ಸೊ ಅದು ಕರೋಕೆ ಮೋಡ್ ತರ ರೆಕಾರ್ಡ್ ಆಗುತ್ತೆ. ಇದು ಒಂಥರ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದು ನಾರ್ಮಲ್ ಆಗಿ ಇದು ಹೈ ಹ್ಯಾಂಡ್ ಡಿವೈಸ್ಗಳಲ್ಲಿ ಈ ತರದ್ರಲ್ಲಿ ಇರುತ್ತೆ, ಬಟ್ ಈ ಪ್ರೈಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇರೋದು ವೆರಿ ಗುಡ್ ಅನ್ಸುತ್ತೆ. ನಾನು ಇವಾಗ ಸಾಂಗ್ ನ ನೋಡಿ ಪ್ಲೇ ಆಗ್ತಾ ಇದೆ, ಇದನ್ನ ಆಫ್ ಮಾಡ್ತೀನಿ. ಮೇ ಬಿ ಯು ಕ್ಯಾನ್ ಆಲ್ಸೋ ಸಿ ದಟ್ ಬ್ಯಾಕ್ ಗ್ರೌಂಡ್ ಸಾಂಗ್ ಆಫ್ ಆಗಿರುತ್ತೆ. ಸೊ ಇದಿಷ್ಟು ಇದರ ಫೀಚರ್ಸ್. ಸೊ ಓಕೆ, ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದೆ. ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ಇನ್ಫಾರ್ಮೇಶನ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಹೋಪ್ ಬರುತ್ತೆ, ಮತ್ತೆ ಬೇರೆ ಬೇರೆ ವಿಡಿಯೋಗಳು ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.